ವಾಸ್ತು ಟಿವಿಗೆ ಸ್ವಾಗತ. ನಾನು ಸರ್ದಾರ್. ಮತ್ತು ಕ್ಯಾಬಿನೆಟ್ ಡಿಸಿಷನ್ ಆಗಿ ಸಹಿತ ಅದೇನು ಇದೆ ಅಂತ ಹೇಳಿ ಅದನ್ನು ತರಿಸಿಕೊಂಡು ಮುಂದಿನ ದಿನಮಾನಗಳಲ್ಲಿ ಇದು ಸಾಧಕ ಬಾಧಕಗಳಿಗೆ ಹೆಚ್ಚಿನ ಒಂದು ಅಂಕಿಅಂಶಗಳ ಮುಖಾಂತರ ಮುಂದೆ ಬರ್ತೀನಿ. ಆದರೆ ಇವತ್ತಿನ ಮೆಟ್ಟಿಗೆ ನಾನು ಹೇಳಬೇಕಪ್ಪ ಅಂದರೆ ಇದು ಆತುರದ ನಿರ್ಧಾರ ಅಂತೇಳಿ ನಾನು ಹೇಳ್ತಾ ಇದ್ದೇನೆ. ಮತ್ತು ನಾನು ಈ ಒಂದು ಪಾಲಿಕೆ ವ್ಯಾಪ್ತಿ ವಿಸ್ತರಣೆಯನ್ನು ನಾನು ಖಂಡಿಸ್ತೀನಿ. ನಾನು ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಾಗಿ ಸರ್ಕಾರ ಆತುರವಾಗಿ ಈ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತೇಳಿ. ಯಾಕಂದ್ರೆ ತಮಗೆಲ್ಲ ಗೊತ್ತಿರ್ಬೋದು, ವಿಜಯಪುರ ಮಹಾನಗರ ಪಾಲಿಕೆ ಆದ ಕೂಡಲೇ ನಾವುಗಳು 2014ರಿಂದ 2019ರವರೆಗೆ ಬಹಳಷ್ಟು ಅಥವಾ ನಗರೋತ್ಥಾನದಲ್ಲಿ ಕೇಂದ್ರ ಸರ್ಕಾರ ಪುರಸ್ಕೃತ ನಗರೋತ್ಥಾನದಲ್ಲಿರ್ಬೋದು, 14ನೇ ಹಣಕಾಸಿನ ಆಯೋಗದಲ್ಲಿರ್ಬೋದು, SFC ಫಂಡ್ದಲ್ಲಿರ್ಬೋದು, ಅದೊಂದು ಸುವರ್ಣ ಯುಗ ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. 2014ರಿಂದ 2019 ನಗರೋತ್ಥಾನದಲ್ಲಿ ಸುಮಾರು ಆ ಒಂದು ಸಂದರ್ಭದಲ್ಲಿ 260 ಕೋಟಿ ಕೇಂದ್ರ ಸರ್ಕಾರದ ಒಂದು ಪುರಸ್ಕೃತ ಯೋಜನೆಯಲ್ಲಿ, ಅವರಲ್ಲಿ 50 ಭಾಗ ಫೈನಾನ್ಷಿಯಲ್ ಕೇಂದ್ರ ಸರ್ಕಾರ ಸಪೋರ್ಟ್ ಇತ್ತು, 30 ಭಾಗ ಪಾಲಿಕೆ ಸಪೋರ್ಟ್, 20 ಭಾಗ ರಾಜ್ಯ ಸರ್ಕಾರದಿತ್ತು. ಹೀಗಾಗಿ ಕೇಂದ್ರ ಸರ್ಕಾರದ ಹಣಕಾಸಿನ ಯಾವುದೇ ತೊಂದರೆ ಇದ್ದಿದ್ದಿಲ್ಲ. ಹೀಗಾಗಿ ಬಹಳಷ್ಟು ವಿಜಯಪುರದಲ್ಲಿ ಏನು ಒಂದು 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 ಸ್ವಲ್ಪ ಮಟ್ಟಿಗೆ ಅಭಿವೃದ್ಧಿ ಮಾಡೋಕ್ಕೆ ಸಾಧ್ಯ ಇತ್ತು. ಜೊತೆಯಾಗಿ UGD ಒಂದು ಮೇನ್ ಟ್ರಂಕ್ ಒಂದು UGD ಕೆನಾಲ್ ವರ್ಕ್ ಮಾಡಿದೆವು. ಅಲ್ಲಿ ಒಂದು ಇಂಡಿ ರೋಡಲ್ಲಿ STP ಸೀವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಮಾಡಿದ್ದು ಉಂಟು ಆ ಒಂದು ಸ್ಕೀಮ್ದಲ್ಲಿ. ತದನಂತರ ಈ 24x7 ದಿನದ 24 ಗಂಟೆಗಳ ಪ್ರೆಷರೈಸ್ಡ್ ಡ್ರಿಂಕಿಂಗ್ ವಾಟರ್ ಸ್ಕೀಮು ಶುರುವಾಯಿತು. ಹೀಗಾಗಿ ಸುಮಾರು ಇಂಥ ಒಂದು ಸ್ಕೀಮ್ಗಳು ಮತ್ತು ಅಮೃತ ಯೋಜನೆಯಲ್ಲಿ ನಗರದ ವಿವಿಧ ಬಡಾವಣೆಗಳಲ್ಲಿ ನಾವು ಸುಮಾರು ಗ್ರೀನ್ ಪಾರ್ಕ್ ಅಂದರೆ ಗಾರ್ಡನ್ಗಳು ಡೆವಲಪ್ ಮಾಡಿದ್ದು ಆ ಒಂದು ಸಮಯದಲ್ಲಿ. ಅದ್ರ ಜೊತೆಯಾಗಿ ಒಂದು ಕೆಟ್ಟದ ಒಂದು ಸ್ಟೆಪ್ ಆ ಟೈಮ್ದಲ್ಲಿ ನಮ್ಮ ಆಡಳಿತದಲ್ಲಿ ಸುಮಾರು 5 ವರ್ಷಗಳ ಆ ಸಮಯದಲ್ಲಿ ಕಾಂಗ್ರೆಸ್ ಆಡಳಿತ ಇತ್ತು. ಪಾಲಿಕೆ ಮೇಯರು ಸತತವಾಗಿ ಕಾಂಗ್ರೆಸ್ ಆಡಳಿತವನ್ನೇ ಮಾಡಿದ್ರು. ಹೀಗಾಗಿ ಆ ಸಮಯದಲ್ಲಿ ಒಂದು ಕೆಟ್ಟ ನಿರ್ಧಾರ ತಗೊಂಡ್ರು. ಅದೇನಪ್ಪ ಅಂದರೆ ಮಾಸ್ಟರ್ ಪ್ಲ್ಯಾನ್. ವಿಜಯಪುರ ನಗರದಲ್ಲಿ 16 ರೋಡ್ಗಳನ್ನು ಮಾಸ್ಟರ್ ಪ್ಲ್ಯಾನ್ ಮುಖಾಂತರ ಅಭಿವೃದ್ಧಿ ಪಡಿಸ್ಬೇಕಂತೇಳಿ ಒಂದು ನಿರ್ಧಾರ ಮೊದಲೇ ತಗೊಂಡಿದ್ದಿತ್ತು. ಆ ಸಮಯದಲ್ಲಿ ಮಹಾನಗರ ಪಾಲಿಕೆಯ ಮೊದಲನೇ ಅವಧಿಯಲ್ಲಿ ಅದಕ್ಕೆ ಚಾಲನೆಯನ್ನು ಕೊಟ್ಟರು. ಪ್ರಮುಖ ರಸ್ತೆ ಆದಂಥ ಮಹಾತ್ಮ ಗಾಂಧಿ ರಸ್ತೆಯನ್ನು ಚಾಲನೆ ತಗೊಂಡ್ರು. ಮಹಾತ್ಮ ಗಾಂಧಿ ವೃತ್ತದಿಂದ ಈ ಕಡೆ ಬಸವೇಶ್ವರ ವೃತ್ತದವರೆಗೂ ಇರ್ಬೋದು, ಮಹಾತ್ಮ ಗಾಂಧಿ ವೃತ್ತದಿಂದ ಏನು ಒಂದು ಟಿಪ್ಪು ಶಿವಾಜಿ ವೃತ್ತದಲ್ಲಿರ್ಬೋದು, ಶಿವಾಜಿ ವೃತ್ತವರೆಗೂ ಪೂರ್ತಿ ಆಗಲಿಲ್ಲ ಅದು. ಹೀಗಾಗಿ ಬಹಳಷ್ಟು ಕಡಿಮೆ ಒಂದು ಡಿಸ್ಟೆನ್ಸ್ದು ಮತ್ತು ಶ್ರೀ ಸಿದ್ದೇಶ್ವರ ರೋಡ್, SS ರೋಡ್ ವಿಜಯಪುರ, ಈ ಎರಡೇ ರಸ್ತೆಗಳನ್ನು ಮಾಸ್ಟರ್ ಪ್ಲ್ಯಾನ್ದಲ್ಲಿ ಅಭಿವೃದ್ಧಿ ತಗೊಂಡ್ರು. ಪಾಲಿಕೆ ಆ ಟೈಮ್ದಲ್ಲಿ ಪಾಲಿಕೆ ಹತ್ತಿರ ಇದ್ದಂಥ 30 ಕೋಟಿ ಅನುದಾನವನ್ನು ಅದಕ್ಕೆ ಆ ಡೆವಲಪ್ಮೆಂಟಿಗೆ ಉಪಯೋಗಿಸಿದ್ರು. ಆ ಅನುದಾನ ಯಾವ ಕವಡೆ ಕಾಸು ಕಿಮ್ಮತ್ತಾಗಲಿಲ್ಲ. ಆ ಸಮಯದಲ್ಲಿ ಸಾಕಷ್ಟು ಕೋರ್ಟ್ ವ್ಯಾಜ್ಯಗಳಾದವು. ಹೀಗಾಗಿ ಮಾಸ್ಟರ್ ಪ್ಲ್ಯಾನು ಅರ್ಧಕ್ಕೆ ನಿಂತು ಹೋಗ್ಬಿಡ್ತು. ಸಾಕಷ್ಟು ವಿವಾದಗಳಾದ ಮಾಸ್ಟರ್ ಪ್ಲ್ಯಾನ್ದಲ್ಲಿ ಏನು ಮನೆ ಕಳ್ಕೊಂಡವರಿಗೆ ಏನು ಕಾಂಪನ್ಸೇಷನ್ದಲ್ಲಿ ಭಾಳಷ್ಟು ತಾರತಮ್ಯ ಇತ್ತು. ಹೀಗಾಗಿ ಆ ಮಾಸ್ಟರ್ ಪ್ಲ್ಯಾನ್ದಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಹಿತ ಸಾಕಷ್ಟು ಇದ್ರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಮಾಡೋ ಮೂಲಕ ಅದು ಯಾವುದೇ ಹಣಕಾಸಿನ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಜಯಪುರದಲ್ಲಿ ಬಂದಾಕ ಅಂದರೆ 2014ರಿಂದ 2013 ಮುಖ್ಯಮಂತ್ರಿ ಆದ ಟೈಮ್ನಲ್ಲಿ ವಿಶೇಷ ಒಂದು ಅನುದಾನ ಪಾಲಿಕೆ ಕಾರಣಕ ನಾವೆಲ್ಲರೂ ಆಗಿನ ಪಾಲಿಕೆ ಸದಸ್ಯರು ಮತ್ತು ಸ್ಥಳೀಯ ಶಾಸಕರು ಮತ್ತು ಉಸ್ತುವಾರಿ ಸಚಿವರು ಎಲ್ಲರೂ ಕೂಡಿ ವಿನಂತಿ ಮಾಡಿಕೊಂಡ್ರು ಸಹಿತ ಯಾವುದೇ ಒಂದು ಅನುದಾನ ಕೊಡಲಿಲ್ಲ. ಅದರ ನಂತರ 2019ಕ್ಕೆ ಪಾಲಿಕೆಯ ಒಂದು ಅವಧಿ ಮುಗಿದ ಕೂಡಲೇ ಆಡಳಿತಾಧಿಕಾರಿಗಳ ಅವಧಿ ಶುರುವಾಯಿತು. ಸುಮಾರು 3 ವರ್ಷಗಳ ಕಾಲ, 2-3 ವರ್ಷಗಳ ಕಾಲ. ಆವಾಗೂ ಸಹಿತ
ಯಾವುದೋ ವಿಶೇಷ ಅನುದಾನ ಬರಲಿಲ್ಲ. ಹೀಗಾಗಿ ಪಾಲಿಕೆ ಚುನಾವಣೆ ನಡೆದು ನಮಗೆಲ್ಲ ಗೊತ್ತು, ಚುನಾವಣೆ ಮುಗಿತು. ಒಂದು ಬಹಳ ದಿನದ ನಂತರ ಮೇಯರ್ ಚುನಾವಣೆ ಇತ್ತು. ಮತ್ತೆ ಮೇಯರ್ ಒಂದು ಅವಧಿ ಮೇಯರ್ ಮುಗಿಸಿದ್ರು. ಎರಡನೇ ಮೇಯರ್ ಚುನಾವಣೆಗೆ ಮತ್ತೆ ಕೋರ್ಟ್ ವ್ಯಾಜ್ಯಗಳು ಶುರುವಾದವು. ಹೀಗಾಗಿ ಪಾಲಿಕೆ ವ್ಯಾಪ್ತಿ ಅಂದ್ರೆ ಏನಪ್ಪ ಅಂದ್ರೆ ಒಂದು ಗೊಂದಲದ ಗೂಡಾಗಿದ್ದು ನಮಗೆಲ್ಲ ಗೊತ್ತಿದ್ದಂಥ ವಿಷಯ. ಇಂಥ ಒಂದು ಸಂದರ್ಭದಲ್ಲಿ ಈಗಾಗಲೇ ಯಾವುದೇ ರೀತಿಯಲ್ಲಿ ಹಣಕಾಸಿನ ಒಂದು ಸಹಾಯ ರಾಜ್ಯ ಸರ್ಕಾರದಿಂದ ಬರ್ತಾಲಿ, ವಿಶೇಷ ನಿಧಿ ಸಹಿತ ಯಾವುದೂ ಬಂದಿಲ್ಲ. ಈಗೇನು SFCಯಲ್ಲಿ ಏನು ಬರ್ತದ್ರು ಇವತ್ತು ಏನು ಕಾರ್ಮಿಕರ ಒಂದು ವೇತನಕ್ಕೆ ಸಾಲುದಿಲ್ಲ. ಇನ್ನು 15ನೇ ಹಣಕಾಸಿನ ಆಯೋಗದಲ್ಲಿ ಏನು ಸಣ್ಣ ಪುಟ್ಟ ಏನು ಮೇಂಟೆನೆನ್ಸ್ಗೆ ಅದು ಸಾಕಾಗ್ತಿಲ್ಲ. ಅವೆಲ್ಲ ನೋಡಿರ್ಬೋದು. ವಿಜಯಪುರ ಮಹಾನಗರ ಪಾಲಿಕೆಗೆ 35 ವಾರ್ಡ್ಗಳಿದಾವೆ. ಏನು ಕೋಟೆಗೋಡಿಂದ ಆಚೆ ಏನು ಮೊದಲಿನ ಕೋಟೆಗಡೆ ಒಳಗಡೆದು ಸಿಟಿ ಸರ್ವೆದಲ್ಲಿ ಏನು ಕ್ಷೇತ್ರ ಇತ್ತು ಮೊದಲ ಕೋಟೆಗಡೆ ಒಳಗಡೆ ಅಲ್ಲಿ ಅಭಿವೃದ್ಧಿಗೆ ಮತ್ತು ಕೋಟೆಗೆ ಹೊರಗಿನ ಆಚೆಗೆ ಸುಮಾರು ಕೋಟೆಗೋಡಿಂದ ಆಚೆಗೆ ಸುಮಾರು 10 ರಿಂದ 12 ವಾರ್ಡ್ಗಳು ಕವರ್ ಆಗ್ತವೆ ಇವತ್ತಿನ ಸಮಯದಲ್ಲಿ. ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಹಳ್ಳಿಯಲ್ಲಿ ಇರೋದು ಎಷ್ಟೋ ಬೇಕು, ಇವತ್ತೊಂದು ಬೇಡ ಹೋಗ್ತದೆ. ಸುಮಾರು 4-4.5 ಲಕ್ಷ ಜನಸಂಖ್ಯೆ ಇದ್ರೆ ಕೋಟೆಗೋಡೆ ಆಚೆಗೆ ಸುಮಾರು ನನ್ನ ಅಂದಾಜ ಒಂದು 2 ಲಕ್ಷ ಜನಸಂಖ್ಯೆ ಇದೆ. ನಮ್ಗೆ ಗೊತ್ತಿರ್ಬೋದು, ವಾರ್ಡ್ ನಂಬರ್ 16ರಲ್ಲಿ ಕಾಯಕ ನಗರ, ಯೋಗಾಪುರ, ಅಲ್ಲಿ ಪರಿಸ್ಥಿತಿ ನೋಡಿದ್ರೆ ಸಾಕಷ್ಟು ಹಳ್ಳಿಗಳು ಅದರ ಮುಂದೆ ಭಾಳ ಅಭಿವೃದ್ಧಿ ಕಂಡಿದ್ದಾವೆ. ಬಟ್ ಆ ಭಾಗದಲ್ಲಿ ತಾವೆಲ್ಲ ಹೋಗಿ ನೋಡಿದ್ರೆ ಯಾವುದೇ ರೀತಿಯಲ್ಲಿ ಇವತ್ತು ಪರಿಸ್ಥಿತಿ ನರಕದ ಯಾಸನದಲ್ಲಿ ಅವ್ರು ಬರುತ್ತಾರೆ. ಇನ್ನು ನೀವು ಆಶ್ರಮ ಭಾಗದಲ್ಲಿ ಇರ್ಬೋದು. ಆಶ್ರಮ ಭಾಗದಲ್ಲಿ 2020 ನಂತರ ಇಲ್ಲಿವರೆಗೆ ಒಂದು ರೋಡ್ ಡಾಂಬರ್ ಕಂಡಿಲ್ಲ. ತದನಂತರ ಆ ಕಡೆ ಏನು ಬಾಗಲಕೋಟೆ ರಸ್ತೆಯಲ್ಲಿ ಇರ್ಬೋದು, ಅಥಣಿ ರಸ್ತೆಯಲ್ಲಿ ಇರ್ಬೋದು, ಇವೆಲ್ಲ ಸ್ವತಂತ್ರ ಹೋರಾಟದಲ್ಲಿ ಎಲ್ಲ ಕಡೆ ಹೋಗಿ ನೋಡಿದ್ರೆ ಏನು ಇವತ್ತು ಡ್ರೈನೇಜ್ ಸಿಸ್ಟಮ್ ಇರ್ಬೋದು ಅಥವಾ ಡ್ರಿಂಕಿಂಗ್ ವಾಟರ್ ಸಪ್ಲೈ ಅಂದ್ರೆ ಬೇಸಿಕ್ ಎಮ್ಯುನಿಟೀಸು ಸಹಿತ ಒಂದು ತನ್ನ ಒಂದು ನಿವಾಸಿಗಳಿಗೆ ಕೊಡಲು ಅಸಹಾಯಕ ಸ್ಥಿತಿಯಲ್ಲಿ ಮಹಾನಗರ ಪಾಲಿಕೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಮಗೆಲ್ಲ ಗೊತ್ತಿರ್ಬೋದು, ರೀಸೆಂಟ್ ಆಗಿ ಮಳೆ ಆದ ಟೈಮ್ದಲ್ಲಿ ಸಿಟಿ ಹೊರಗಡೆ ರಸ್ತೆ, ಡ್ರಿಂಕಿಂಗ್ ವಾಟರು, ಡ್ರೈನೇಜು ಸಮಸ್ಯೆ ಇದ್ರೆ ಸಿಟಿ ಒಳಗಡೆ ಫ್ಲಡ್ ಸಮಸ್ಯೆ ಇದೆ. ನಮಗೆಲ್ಲ ಗೊತ್ತಿರ್ಬೋದು, ಈ ವರ್ಷ ಅತಿ ಹೆಚ್ಚಿನ ಮಳೆ ಸುಮಾರು 5 ತಿಂಗಳ ಏನು ಮೇದಿಂದ ಕಳೆದ ತಿಂಗಳವರೆಗೆ ಕಂಟಿನ್ಯೂಸ್ ಏನಿತ್ತು. ಎಸ್ಪೆಷಲಿ ಜುಲೈ ಆಗಸ್ಟ್ದಲ್ಲಿ ಹತ್ರ ನಗರದಲ್ಲಿ ಎಂದೂ ಕಾಣದಂಥ ಫ್ಲಡ್ ಇತ್ತು. ಎವ್ರಿ ಇಯರ್ ಇದು ಫ್ಲಡ್ ಇದ್ದೇ ಇರ್ತದೆ. ಪಾಪ ಬಡವರ ಮನೆಯಲ್ಲಿ ನೀರು ಹೋಗ್ತಾವ, ಅವರಿಗೆ ಯಾವುದೇ ಒಂದು ಮಕ್ಕಳು ಶಾಲೆಗೆ ಹೋಗಲಿಕ್ಕಾಗೋದಿಲ್ಲ. ಇಂಥ ಒಂದು ಸಂದರ್ಭ ವಿಜಯಪುರದಲ್ಲಿ ಪದೇ ಆಗ್ತದೆ. ಇದಕ್ಕೆ ಇನ್ನೂವರೆಗೆ ಏನು ಕಾರಣಪ್ಪ ಅಂದ್ರೆ ಯಾವುದೇ ಒಂದು ಡ್ರೈನೇಜ್ ಸಿಸ್ಟಮ್ ಸ್ಟಾರ್ ವಾಟರ್ ಡ್ರೈನ್ ಅಂತ ಬರ್ತೇವೆ. ಸ್ಟಾರ್ ವಾಟರ್ ಡ್ರೈನ್ ರೆಡಿ ಮಾಡಿಲ್ಲ. ಮತ್ತು ಏನು ಸಿಟಿ ಕೋಟೆಗೋಡ ಸುತ್ತಮುತ್ತ ಏನು ಕಂದಕ ಇದೆ, ಆ ಕಂದಕ ಇನ್ನೂ ತನಕ ಕ್ಲೀನ್ ಆಗಿಲ್ಲ. ಮತ್ತು ಏನು ಕೋಆರ್ಡಿನೇಷನ್ ಇಲ್ಲ ಅಂದೆ ನಮಗೆಲ್ಲ ಗೊತ್ತಿರ್ಬೋದು. PWD ಮತ್ತು ಮಹಾನಗರ ಪಾಲಿಕೆಗೆ ಏನು ಒಂದು ಕೋಆರ್ಡಿನೇಷನ್ ಮತ್ತು ಸಂಪರ್ಕ ಕೊರತೆ ಇರೋದ್ರಿಂದ ಅವರು ಅಲ್ಲಿ ಪರಿಸ್ಥಿತಿ ನೋಡಲಾರ್ದೆ ಅವ್ರು ರೋಡ್ ಮಾಡಿ ಹೋಗ್ಬಿಡ್ತಾರೆ. ಅನಂತರ ಆ ರೋಡ್ ಅಲ್ಲಿ ಎಲ್ಲ ಸಮಸ್ಯೆಗಳು ಶುರುವಾಗ್ತವೆ. ಇಂಥ ಒಂದು ಸಮಸ್ಯೆಗಳು ಕೋಟೆಗಡೆ ಒಳಗಡೆ ಇದೆ. ಈ ಒಂದು ಸಮಸ್ಯೆಗೆ ಒಂದು ತಾತ್ವಿಕ ಒಂದು ಸೊಲ್ಯೂಷನ್ ಆಗಿದೆ. ಇದಕ್ಕೆ ಏನು ಒಂದು ಶಾಶ್ವತ ಪರಿಹಾರ, ಸಿಟಿ ಒಳಗಡೆ ಏನು ಫ್ಲಡ್ ಆಗ್ತದೆ ಇನ್ನೂ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಇದ್ರ ಜೊತೆ ಸಿಟಿ ಒಳಗಡೆ ಟ್ರಾಫಿಕ್ ಸಮಸ್ಯೆ ಇರ್ತಿರ್ಬೋದು, ಗೊತ್ತಿರ್ಬೋದು. ನಾವು ಮೊನ್ನೆ ಬಿಜಾಪುರದಲ್ಲಿ ಯಾವುದೇ ಒಂದು ಹಬ್ಬಗಳು, ಸಂಕ್ರಮಣ ಇರ್ಬೋದು, ಮಹಾನವಮಿ ಇರ್ಬೋದು, ಬಕ್ರೀದ್ ಇರ್ಬೋದು, ಈದ್ ಮಿಲಾದ್ ಇರ್ಬೋದು, ದೀಪಾವಳಿ ಇರ್ಬೋದು, ಯಾವುದೇ ಒಂದು ಹಬ್ಬಗಳು ಬಂದ್ರೆ ಸುಮಾರು 1 ಕಿಲೋಮೀಟರ್ವರೆಗೆ ಟ್ರಾಫಿಕ್. ಇಂಥ ಸಂದರ್ಭದಲ್ಲಿ ಮಹಿಳೆಯರು, ಮಕ್ಕಳು ಏನು ಸಿಟಿಗೆ ಕರ್ಕೊಂಡು ಬರೋದು ಕಷ್ಟ ಆಗಿದೆ. ಯಾಕಪ್ಪ ಅಂದ್ರೆ ತಮಗೆಲ್ಲ ಗೊತ್ತಿರ್ಬೋದು, ಒಂದು ಪ್ರಾಪರ್ ಆಗಿ ಟ್ರಾಫಿಕ್ ಪ್ಲೇಸ್ ಅನ್ನೋದೇ ಇಲ್ಲ ವಿಜಯಪುರ ನಗರದಲ್ಲಿ. ಇಂಥ ಸಂದರ್ಭದಲ್ಲಿ ಸಿಟಿ ಮಧ್ಯದಲ್ಲಿ ಇರ್ತಕ್ಕಂಥ ಈ ಅತ್ಯಂತ ದೊಡ್ಡ ಸಮಸ್ಯೆಗಳನ್ನು ಬಗೆಹರಿಸಲಾರದೆ ಏನು ಕೋಟೆಗೋಡೆ ಹೊರಗಡೆ ಇರ್ತಕ್ಕಂಥ ಏನು ಅಭಿವೃದ್ಧಿ ವಂಚಿತ ಬಡಾವಣೆಗಳ ಸಮಸ್ಯೆ ಬಗೆಹರಿಸಲಾರದೆ ಮತ್ತು ಸುಮಾರು 18-19 ಹಳ್ಳಿಯ ಹೆಸರುಗಳು ಸರ್ವೆ ನಂಬರು ಪಾಲಿಕೆ ವ್ಯಾಪ್ತಿಗೆ ನಾವು ತಗೊಳ್ತಾ ಇದ್ದೇವೆ ಅಂತೇಳಿ ಏನು ಈ ಒಂದು ನಕಾಸಿನಲ್ಲಿ ನಾನು ನೋಡಿದ್ದೆ. ಇದ್ರ ಬಗ್ಗೆ ಏನು ಕ್ಲಿಯರಿಫೈ ಇಲ್ಲ. ಆ ಹಳ್ಳಿಗಳ ಹೆಸರು ಬರ್ದಾರ. ಈಗಾಗಲೇ ಅವು ಹಳ್ಳಿಗಳು ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದಾವೆ. ಏನು ಆ ಹಳ್ಳಿ
ಸಂಪೂರ್ಣ ಹಳ್ಳಿ ತಗೋತಾರೋ ಅಥವಾ ಆ ಹಳ್ಳಿಯಲ್ಲಿ ಬರ್ತಕ್ಕಂಥ ಆ ಸರ್ವೆ ನಂಬರ್ದು ಅಲ್ಲಿ ಸರ್ವೆ ನಂಬರ್ ಲ್ಯಾಂಡ್ಸ್ಗಳು ಪಾಲಿಕೆ ಒಳಗೆ ಬರ್ತಾವೋ ಇದ್ರ ಬಗ್ಗೆನೇ ಯಾವುದೂ ಕ್ಲಾರಿಫೈ ಇಲ್ಲ. ಯಾಕಪ್ಪ ಅಂದ್ರೆ ಇದೊಂದು ಅತ್ಯಂತ ಮಹತ್ವದ ವಿಚಾರ. ಈಗಾಗಲೇ ಒಂದು ಪಾಲಿಕೆಯ ಸಿಸ್ಟಮ್ದಲ್ಲಿ ಒಂದು ನಾಗರಿಕರ ಒಂದು ಸಮಿತಿ ಮಾಡ್ಬೇಕಂತಿದೆ. ಆ ನಾಗರಿಕರ ಸಮಿತಿ ಇಲ್ಲಿವರೆಗೆ ಆಗಿಲ್ಲ. ಪಾಲಿಕೆಯಲ್ಲಿ ಯಾವುದೇ ಸ್ಥಾಯಿ ಸಮಿತಿನೂ ಇಲ್ಲಿವರೆಗೆ ಆಗಿಲ್ಲ. ನನ್ನ ಅಂದಾಜು ಪಾಲಿಕೆ ಮೇಯರ್ ಚುನಾವಣೆ ಇರ್ಬೋದು 3-4 ತಿಂಗಳಾಗಿರ್ಬೋದು, ಇನ್ನೂ ಅಲ್ಲಿ ಸಮಿತಿ ಇಲ್ಲ, ಬಡಾವಣೆಗಳ ಸಮಿತಿ ಇಲ್ಲ, ಅಥವಾ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತೀರ್ಣ ಮಾಡಬೇಕು ಅಂತ ಹೇಳಿ ಎಲ್ಲಿ ಸಾರ್ವಜನಿಕರ ಒಂದು ಅಭಿಪ್ರಾಯದ ಒಂದು ನೋಟಿಸು ಪಟ್ಟಿಲ್ಲ, ಯಾವುದೇ ಒಂದು ಪ್ರಕಟಣೆನೂ ಇಲ್ಲ. ಯಾವುದೇ ಸಂಘ ಸಂಸ್ಥೆಗಳದ್ದು ಸಹಿತ ಯಾವುದೇ ಒಂದು ಪಾಲಿಕೆಯಲ್ಲಿ ಇದ್ರ ಬಗ್ಗೆ ಒಂದು ಸಭೆನೂ ಮಾಡಿಲ್ಲ. ಏಕಾಏಕಿ ಸರ್ಕಾರ ಒಂದು ಅಧಿಕಾರಿಗಳ ಮುಖಾಂತರ ಒಂದು ರಿಪೋರ್ಟ್ ತಗೊಂಡು ವಿಜಯಪುರ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತರಿಸಿದ್ದು ಇದು ಯಾತಕ್ಕ ಅಂತ ಹೇಳಿ ಪ್ರಶ್ನೆ ಇದೆ. ಯಾಕಪ್ಪ ಅಂದ್ರೆ ವಿಜಯಪುರ ಮಧ್ಯದಲ್ಲಿ ಸುಮಾರು 84 ವರ್ಲ್ಡ್ ಫೇಮಸ್ ಮಾನ್ಯುಮೆಂಟ್ ಇದ್ದಿದ್ದು ಒಂದು ನಗರವನ್ನು ಇವತ್ತು ಇತ್ತೀಚಲಾಗಿ ಎಷ್ಟು ಫಾರ್ಮರ್ಸ್ ವಿಸಿಟ್ ಕಮ್ಮಿ ಆಗ್ತಾ ಇದೆ. ತಾವೆಲ್ಲ ಗೊತ್ತಿರ್ಬೋದು, ನಮ್ಮ ರಾಜಸ್ಥಾನದಲ್ಲಿ ನಾನು ಸತ್ಯ ಒಂದು ರಾಣಿಕಾ ಬಹು ಅಂತ ಬರ್ತದೆ. ಅದರ ಮುಂದೆ ನಮ್ಮ ತಾಸ್ಬೋರ್ಡ್ ಎಷ್ಟೋ ಪಟ್ಟ ಪ್ರವಾಸಿ ತಾಣ ಇದೆ. ಬಟ್ ಆ ರಾಣಿಕಾ ಬಹುದಲ್ಲಿ ರಾಜಸ್ಥಾನ ಗುಜರಾತ್ ಗೌರ್ಮೆಂಟ್ ಎಷ್ಟೊಂದು ಪ್ರವಾಸವನ್ನು ಅಭಿವೃದ್ಧಿಪಡಿಸಿ ಪ್ರವಾಸೋದ್ಯಮ ಇಲಾಖೆಯನ್ನು ದುಡ್ಡು ಕಲೆಕ್ಟ್ ಮಾಡ್ತಾರೆ. ಬಿಜಾಪುರದಲ್ಲಿ 84 ವರ್ಲ್ಡ್ ಫೇಮಸ್ ಮಾನ್ಯುಮೆಂಟ್, ಬ್ಲ್ಯಾಕ್ ತಾಜ್ ಮಹಲ್ ಅಂತ ಇಬ್ರಾಹಿಂ ರೋಜಾ, ವರ್ಲ್ಡ್ ಫೇಮಸ್ ಗೋಲ್ ಗುಂಬಜ್, ಬಾರಾಕಮಾನು, ಇಷ್ಟೆಲ್ಲ ಇಬ್ರಾಹಿಂ ಇವೆಲ್ಲ ಇದ್ರು ಸಹಿತ ಅದಕ್ಕೆ ಡೆವಲಪ್ ಮಾಡೋದು ಒಂದು ಆ ಕಡೆ ಅದು ನೋಡಲಾರ್ದೆ ಬರೀ ಈ ಉದ್ದೇಶ ಈ ಪಾಲಿಕೆ ವ್ಯಾಪ್ತಿ ವಿಸ್ತರಣೆ ಮಾಡೋ ಉದ್ದೇಶ ನಮಗೆಲ್ಲ ಗೊತ್ತಿರ್ಬೋದು. ಇದರಲ್ಲಿ ಮತ್ತೇನೂ ಇಲ್ಲ. ನಾನು ತಿಳ್ಕೊಂಡಂಗ ಇದೊಂದು ಈ ರಿಯಲ್ ಎಸ್ಟೇಟ್ ಡೆವಲಪ್ ಮಾಡ್ಲಿಕ್ಕೆ ಮಾಡಿರ್ಬೋದು ಅಂತೇಳಿ ನನ್ನ ಭಾವನೆ. ಯಾಕಂದ್ರೆ ನಗರದಲ್ಲಿ ಒಂದು ಸಾಂವಿಧಾನಿಕ ಸಂಸ್ಥೆಗಳಿದಾವೆ. ಒಂದು ನಗರಾಭಿವೃದ್ಧಿ ಪ್ರಾಧಿಕಾರ, ಒಂದು ಮಹಾನಗರ ಪಾಲಿಕೆ. ನಗರಾಭಿವೃದ್ಧಿ ಪ್ರಾಧಿಕಾರ ಅಲ್ಲಿ ಏನಪ್ಪ ಅಂದ್ರೆ ಈ ಟೌನ್ ಪ್ಲಾನಿಂಗ್ ಕಂಪ್ಲೀಟ್ ಮಾಡ್ತಾ ಇರೋದು ನಗರಾಭಿವೃದ್ಧಿ ಪ್ರಾಧಿಕಾರ. ಈ ನಗರವನ್ನು ಪ್ರತಿ 10 ವರ್ಷಕ್ಕೊಮ್ಮೆ ಟೌನ್ ಪ್ಲಾನಿಂಗ್ ಇದು ಮಾಡಿಕೊಂಡು ಎಲ್ಲೆಲ್ಲಿ CDP ರೋಡ್ ಬಿಡಬೇಕು, ಬೌಂಡ್ರಿ ಫಿಕ್ಸ್ ಮಾಡಬೇಕು, ಕಾರ್ಪೊರೇಷನ್ ಜೊತೆ ಹೋಗ್ಬೇಕು, ಬೌಂಡ್ರಿ ಫಿಕ್ಸ್ ಮಾಡಬೇಕು. ಯಾವುದೇ ಹೊಸ ಬಡಾವಣೆ ಅಭಿವೃದ್ಧಿ ಮಾಡಬೇಕಪ್ಪ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅರ್ಜಿ ಸಲ್ಲಿಸಿ ನಗರಾಭಿವೃದ್ಧಿ ಪಾಲಿಕೆಯಿಂದ ಒಂದು ನೀಲನಕ್ಷೆ ಪಡ್ಕೊಂಡ್ರೆ ಆ ಬಡಾವಣೆಯನ್ನು ಅಭಿವೃದ್ಧಿಪಡಿಸಬಹುದು. ತದನಂತರ ಅಭಿವೃದ್ಧಿವಾದ ಬಡಾವಣೆಯನ್ನು 2 ವರ್ಷದವರೆಗೆ ಅಭಿವೃದ್ಧಿ ಮಾಡತಕ್ಕಂಥ ಆ ಲೇಔಟ್ ಓನರ್ ಇರ್ಬೋದು, ಒಂದು ಕಂಪ್ನಿ ಇರ್ಬೋದು, ಅದೊಂದು ಕಾರ್ಪೊರೇಷನ್ ಹಸ್ತಾಂತರಿಸ್ತದೆ. ಮುಂದೆ ಆ ಬಡಾವಣೆಯಲ್ಲಿ ಇರ್ತಕ್ಕಂಥ ಮನೆಗಳಿರ್ಬೋದು, ಸೈಟ್ಸ್ಗಳ ಟ್ಯಾಕ್ಸ್ ಕಲೆಕ್ಷನ್ ಮೇಲೆ ತದನಂತರ ಕಾರ್ಪೊರೇಷನ್ ಅದನ್ನು ಕ್ರಮೇಣವಾಗಿ ಮೇಂಟೆನೆನ್ಸ್ ಅಂದ್ರೆ ನಿರ್ವಹಣೆ ಮಾಡ್ಕೊಂತ ಕಾರ್ಪೊರೇಷನ್ ಇದು ಒಂದು ಸರ್ಕಾರದ ಮಾರ್ಗದರ್ಶನ, ಒಂದು ರೂಲು. ಆದ್ರೆ ನನಗೆ ಗೊತ್ತಿದ್ದ ಹಾಗೆ ವಿಜಯಪುರದಲ್ಲಿ ಮೊದಲಿನ ಪಾಲಿಕೆ ವ್ಯಾಪ್ತಿ ಎಲ್ಲಿಗಿದೆ ಅಂತ ಹೇಳಿ ಇಲ್ಲಿವರೆಗೆ ಬಹಳಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಸಾಕಷ್ಟು ಬಡಾವಣೆಗಳಿರ್ಬೋದು. ಈ ಮಹಾನಗರ ಪಾಲಿಕೆ ವ್ಯಾಪ್ತಿಯನ್ನು ಮೀರಿ ಅವರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ಲೇಔಟ್ ಮಾಡಿ, ಅನಧಿಕೃತ ಲೇಔಟ್ ಅಂತ ಕರಿಬೋದು. ಅವ್ರ ಪಾಲಿಕೆಯ ನಗರಾಭಿವೃದ್ಧಿಯಿಂದ ಅಪ್ರೂವಲ್ ಆಗಿರ್ಬೋದು, ಮತ್ತು ಪಾಲಿಕೆ ವ್ಯಾಪ್ತಿ ಮೀರಿ ಯಾವುದೇ ಒಂದು ಲೇಔಟ್ ಅಪ್ರೂವಲ್ ಆಗಿತ್ತಪ್ಪ ಅಂದ್ರೆ ನಗರಾಭಿವೃದ್ಧಿ ಪ್ರಾಧಿಕಾರ ಅದು ಅನಧಿಕೃತನೇ. ಇಂಥ ಅನಧಿಕೃತ ಬಡಾವಣೆಯಲ್ಲಿ ಸಾಕಷ್ಟು ಅಧಿಕಾರಿಗಳ ಕೈವಾಡ ಮತ್ತು ಅನಧಿಕೃತ ಬಡಾವಣೆಗಳಾದ ಕೂಡಲೇ ಸಾಕಷ್ಟು ಅವೆಲ್ಲ ನೋಡಿರ್ಬೋದು. ಯಾರೋ 100 ನಿವೇಶನಗಳಲ್ಲಿ 10 ಮನೆ ಕಟ್ತಾರೆ. ಅವರು ನಮಗೆ ಸೌಲಭ್ಯ ಕೊಡ್ತಾ ಇಲ್ಲ, ಪಾಲಿಕೆದಿಂದ ನಮ್ಗೆ ಯಾವುದೇ ರೀತಿಯ ಸೌಲಭ್ಯ ಇಲ್ಲ, ವಿದ್ಯುತ್ ಇಲ್ಲ, ನೀರಿಲ್ಲ, ಡ್ರೈನೇಜ್ ಇಲ್ಲ, ಯಾರು ನಮ್ಗೆ ಕಸ ಮುಗಿಸ್ತಾ ಇಲ್ಲ. ಪಾಲಿಕೆ ಅಂದ್ರೆ ಯಾವುದೋ ಒಬ್ಬರು ಪ್ರಭಾವ ವ್ಯಕ್ತಿಗಳಿದ್ರಪ್ಪ ಅಂದ್ರೆ ಆ ಸೌಲಭ್ಯಗಳನ್ನು ಪಾಲಿಕೆ ಅಧಿಕಾರಿಗಳ ಮೇಲೂ ಅವ್ರ ಮೇಲೆ ಇವ್ರ ಮೇಲೆ ಒತ್ತಡ ಆಗ್ತದೆ. ನಮಗೆಲ್ಲ ಗೊತ್ತಿರ್ಬೋದು, ಸಾಕಷ್ಟು ನಮ್ಮ 35 ಸದಸ್ಯರು ಪಾಲಿಕೆ ಸದಸ್ಯರಿಗೆ ನನ್ನ ಕೋಟೆಗೋಡೆ ಹೊರಗಡೆ ಇರ್ತಕ್ಕಂಥ ಸದಸ್ಯರಿಗೆ ನನ್ನ ವಾರ್ಡಿನ ಸೀಮೆಯಲ್ಲಿ ಅಂದ್ರೆ ಅದರ ವ್ಯಾಪ್ತಿ ಎಲ್ಲಿವರೆಗೆ ನಮಗೆ ಗೊತ್ತಿಲ್ಲ. ನಮಗೆಲ್ಲ ಗೊತ್ತಿರ್ಬೋದು, ಬಹಳಷ್ಟು ಅಲ್ಲಿ ಪಾಲಿಕೆಗೆ ಬಂದ ಕೂಡಲೇ ಸರ್ವೆ ನಂಬರ್ ನೋಡಿ ಈ ನಮ್ಮ ಬಡಾವಣೆಯ
ಒಂದು ಪಾಲಿಕೆ ಸದಸ್ಯರು ಇವರೇ ಅಂತೇಳಿ ಸಾಕಷ್ಟು ನಾಲ್ಕು ಟೈಮ್ನಲ್ಲೇ ಬಂದು ಮಾಡ್ತಾರೆ. ಯಾಕಪ್ಪ ಅಂದ್ರೆ ಪಾಲಿಕೆ ಸದಸ್ಯರಿಗೂ ಅದು ಮಾಹಿತಿ ಇರಲ್ಲ. ಪಾಲಿಕೆ ಅಧಿಕಾರಿಗಳಿಗೆ ತಮಗೆಲ್ಲ ಗೊತ್ತಿರ್ಬೋದು. ಇವತ್ತಿನ ಸಂದರ್ಭದಲ್ಲಿ ವಿಜಯಪುರ ಪಾಲಿಕೆ ಅಧಿಕಾರಿಗಳ ಕೊರತೆಯನ್ನು ಬಹಳಷ್ಟು ಅನುಭವಿಸ್ತಾರೆ. ಇಂಜಿನಿಯರಿಂಗ್ ಸ್ಟಾಫ್ ಇರ್ಬೋದು, ಇವತ್ತು ಕಸ ಸ್ಟಾಫ್ ಇರ್ಬೋದು, ಅಥವಾ ಅಡ್ಮಿನಿಸ್ಟ್ರೇಷನ್ ಸ್ಟಾಫ್ ಇರ್ಬೋದು, ಲೆಕ್ಕಪತ್ರ ಸ್ಟಾಫ್ ಇರ್ಬೋದು. ಓನ್ಲಿ 25% ಇವತ್ತು ಸ್ಟಾಫ್. ಈ ಒಂದು ಸ್ಟಾಫ್ದಿಂದ ಪಾಲಿಕೆಯಲ್ಲಿ ತೆರಿಗೆ ವ್ಯಾಪ್ತಿಯಲ್ಲಿರ್ಬೋದು, ಈ ಸ್ವತ್ತು ವ್ಯಾಪ್ತಿಯಲ್ಲಿ ಎಷ್ಟೊಂದು ತೊಂದರೆ ಆಗ್ತಾ ಇರ್ತದೋ ತಾವೆಲ್ಲ ದಿನನಿತ್ಯ ಗಮನಿಸ್ತಾ ಇದ್ದೀವಿ. ಇನ್ನು ಬಡಾವಣೆಗಳಲ್ಲಿ ಯಾವುದೇ ಒಬ್ಬ ಪಾಲಿಕೆಯ ಒಬ್ಬ ಸೆಕ್ಷನ್ ಆಫೀಸರ AW ಇರ್ಬೋದು ಅಥವಾ ಒಂದು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇವತ್ತಿಗೂ ಒಂದು ಬಡಾವಣೆಗೆ ಹೋಗ್ಲಂತ ಅಸಹಾಯಕ ಸ್ಥಿತಿಯಲ್ಲಿ ಅವ್ರಿಗೆ. ಯಾಕಂದ್ರೆ ಸ್ಟಾಫ್ ಇಲ್ಲ. ಅವರ ಮೀಟಿಂಗ್ ಅಟೆಂಡ್ ಆಗೋದ್ರ ಜೊತೆ ಆಫೀಸ್ ವರ್ಕ್ ಮಾಡೋದ್ರೊಳಗಡೆ ಆ ದಿನ ಒಂದು ಸಂದರ್ಭದಲ್ಲಿ ಪಾಲಿಕೆಗೆ ಹಣಕಾಸಿನ ತೊಂದರೆ ಇದೆ, ಪಾಲಿಕೆಗೆ ನೌಕರರ ಒಂದು ಕೊರತೆ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತರಿಸಿ ಮತ್ತೆ ಪಾಲಿಕೆಗೆ ಹೊರೆ ಮಾಡಿ ನಗರದಲ್ಲಿರ್ತಕ್ಕಂಥ ಒಂದು ಸಿಟಿಜನ್ಸಿಗೆ ಏನು ಸಾರ್ವಜನಿಕರಿಗೆ ಒಂದು ಮೂಲಭೂತ ಸೌಕರ್ಯಗಳ ಒಂದು ಕೊಡಲಾದಂಥ ಸ್ಥಿತಿ ಸರ್ಕಾರ ತಂದಿಡಬಾರ್ದು ಅಂತ ಹೇಳಿ ನನ್ನ ಒಂದು ವಿನಂತಿ. ಹೀಗಾಗಿ ಭೂಮಿಯ ಬೆಲೆ ಹೆಚ್ಚು ಮಾಡುವ ಉದ್ದೇಶ ಇಟ್ಟುಕೊಂಡು ಪಾಲಿಕೆ ವ್ಯಾಪ್ತಿ ವಿಸ್ತರಿಸಿ ನಗರ ನಿವಾಸಿಗಳ ಮೇಲೆ ಹೊರೆಯಾಗಿ ನಗರ ನಿವಾಸಿಗಳಿಗೆ ನರಕ ಯಾತನೆಯನ್ನು ಮಾಡ್ತಿರೋದು ಅತ್ಯಂತ ಹೇಯ ಕೃತ್ಯ, ಖಂಡನೀಯ. ಅದಕ್ಕೆ ನಾನು ಇವತ್ತಿಗೆ ಮಾನ್ಯ ಸಚಿವರಿಗೆ ನಾನು ಒತ್ತಾಯ ಮಾಡ್ತೀನಿ, ಇದರ ಬಗ್ಗೆ ತಾವೇ ಖುದ್ದು ಆದಷ್ಟು ಬೇಗ ನೀವು ಒಂದು ಸಾರ್ವಜನಿಕ ಸಭೆಯನ್ನು ಕರೆದು, ಅಧಿಕಾರಿಗಳ ಸಭೆಯನ್ನು ಕರೆದು ಇದರ ಬಗ್ಗೆ ಸಾಕಷ್ಟು ತಿಳುವಳಿಕೆ ಮಾಡಿ ಮತ್ತು ಸರ್ಕಾರದಿಂದ ತಾವೊಂದು ಹೆಚ್ಚಿನ ಅನುದಾನ ತಂದು ಇದನ್ನು ಅಭಿವೃದ್ಧಿಪಡಿಸಿ ವಿಜಯಪುರ ನಗರ ರಾಜ್ಯದಲ್ಲಿ ಉತ್ತರ ಕರ್ನಾಟಕದಲ್ಲಿ ಅತ್ಯಂತ ವೇಗವಾಗಿ ಬೆಳೀತಕ್ಕಂಥ ನಗರ ಇರುವುದರಿಂದ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಟ್ಟು ಈ ನಗರನ ಅಭಿವೃದ್ಧಿಪಡಿಸಬೇಕು. ಇಲ್ಲವಾದಲ್ಲಿ ಇದೇ ರೀತಿ ತಾವು ಪಾಲಿಕೆ ವ್ಯಾಪ್ತಿಯನ್ನು ವಿಸ್ತರಿಸಿ ಅಭಿವೃದ್ಧಿ ವಂಚಿತ ಪಾಲಿಕೆಯನ್ನು ಮಾಡಿ ನಗರ ನಿವಾಸಿಗಳಿಗೆ ನರಕವನ್ನು ನರಕಕ್ಕೆ ದೂಡಬಾರ್ದು ಅಂತೇಳಿ ನಾನು ಉಸ್ತುವಾರಿ ಸಚಿವರಲ್ಲಿ ಅತ್ಯಂತ ಕಳಕಳಿ ವಿನಂತಿಯನ್ನು ತಮ್ಮ ಮೂಲಕ ಮಾಡಲು ಇಚ್ಛಪಡುತ್ತೇನೆ. ಪಾಲಿಕೆ ಅಧ್ಯಕ್ಷರು ನಿಮ್ಮವರೇ ಇದ್ದಾರೆ, ಅಧ್ಯಕ್ಷರ ಜೊತೆ ಏನಾದರೂ ಚರ್ಚೆ ಮಾಡಿದ್ದಾರೆ? ನಿಮ್ಮ ಪಕ್ಷದವರೇ ಇದ್ದಾರೆ ಸರ್? ಇದು ನಾನು ಪಾಲಿಕೆ ಅಧ್ಯಕ್ಷರ ಜೊತೆ ಚರ್ಚೆ ಮಾಡಿಲ್ಲ. ಇವತ್ತು ನಾನು ಅವರ ಆಫೀಸ್ಗೆ ಹೋಗಿ ಮೇಯರ್ ಅವ್ರ ಜೊತೆ ಈ ಸಮಯ ಕೇಳಿ ಅವ್ರ ಆಫೀಸ್ಗೆ ಹೋಗಿ ಅವರ ಆಫೀಸ್ಗೆ ಏನೇನು ಸರ್ಕಾರದ ಗೈಡ್ಲೈನ್ ಬಂದೋದು ಕೇಳಿಕೊಂಡು ಮತ್ತೆ ಅದ್ರ ಬಗ್ಗೆ ನಾವು ಸವಿಸ್ತರವಾಗಿ ಚರ್ಚೆ ಮಾಡ್ತೀವಿ. ಇದು ಏನಾದರೂ ಪ್ರೊಸೆಸ್ ಏನಾದರೂ ನೋಟಿಸ್ ಕೊಡಬೇಕು, ಪೇಪರ್ನಾಗ ಕೊಡ್ಬೇಕು, ಏನು ಪ್ರೊಸೆಸ್ ಇದೆ ಸರ್. ಏನದ ಪಾಲಿಕೆ ವ್ಯಾಪ್ತಿ ಸಂಬಂಧಪಟ್ಟಂಥ ವಾರ್ಡ್ ಮೆಂಬರ್ಗೆ ಮತ್ತು ಏನು ನಾನು ಇವಾಗ ಹೇಳಿದ್ನಲ್ಲ ನಗರ ವಾರ್ಡ್ ಸಮಿತಿಗಳಿಗೆ ತಂದು ಮತ್ತು ಸಾರ್ವಜನಿಕವಾಗಿ ನೀವು ಗೊತ್ತಿರ್ಬೋದು, ಪಾಲಿಕೆಯಲ್ಲಿ ಒಂದು ಬಜೆಟ್ ಮಾಡೋ ಟೈಮ್ನಲ್ಲಿ ನಾವು ಬಜೆಟ್ಗಿಂತ ಪೂರ್ವಭಾವಿಯಾಗಿ ಸಂಘ ಸಂಸ್ಥೆಗಳು ಸಾರ್ವಜನಿಕರು ಒಂದು ಸಭೆ ಮಾಡಿದ್ದೀವಿ. ಯಾಕಂದ್ರೆ ಸ್ಥಳೀಯ ಸಂಸ್ಥೆಯಲ್ಲಿ ಅದೊಂದು ಪ್ರೊಸೆಸ್ಸೇ ಇದೆ ಸರ್. ಗ್ರಾಮಗಳಿಗೂ ಇದು ಕೊಡ್ಬೇಕು ಸರ್. ಈ ಗ್ರಾಮ ಸಭೆ ಮಾಡಿದ್ರೆ ಇಲ್ಲ, ಇದು ಗೊತ್ತಿಲ್ಲ ನನಗೆ, ಅದೇ ನಮ್ಗೆ ಗೊತ್ತಿಲ್ಲ. ಸೇರಿಸ್ಬೇಕಂತ ಪ್ರಸ್ತಾಪ ಆಗಿದೆಯಲ್ಲ, ಸ್ಥಳೀಯ ಆಡಳಿತಕ್ಕೆ ಏನಾದ್ರು ಇದು ಕೊಡ್ಬೇಕಂತ ಸರ್. ಈಗ ಈ ಗ್ರಾಮಗಳು ಬರೋದು ರೂರಲ್ ಡೆವಲಪ್ಮೆಂಟ್ ಪಂಚಾಯತಿ. ಇದು ಟೋಟಲಿ ಪುರಸಭೆ, ನಗರಸಭೆ, ಮಹಾನಗರ ಪಾಲಿಕೆ, ಇದು ನಗರಾಭಿವೃದ್ಧಿ ಇಲಾಖೆ, ಪೌರಾಡಳಿತ ಮತ್ತು ನಗರಾಭಿವೃದ್ಧಿ ಇಲಾಖೆ. ಸೊ ಆ ಸರ್ವೆ ನಂಬರ್ ಈಗ ಆ ಗ್ರಾಮಗಳನ್ನು ಬಿಟ್ಟು ಗ್ರಾಮದ ಹೊರತ ಏನು ಈ ಲ್ಯಾಂಡ್ಸ್ಗಳು ಏನಿರ್ತಾವಲ್ಲ, ಅಗ್ರಿಕಲ್ಚರ್ ಲ್ಯಾಂಡ್ಸ್ಗಳು ಇದ್ದವಪ್ಪ ಅಂದ್ರೆ ನನ್ನ ಗ್ರಾಮ ಪಂಚಾಯತಿ ಕೊಡೋ ಅವಶ್ಯಕತೆ ಏನು. ಈಗ ಅದನ್ನು ಇನ್ನೂ ಕನ್ಫ್ಯೂಷನ್ದಲ್ಲಿದೆ. ಎಷ್ಟೋ ಗ್ರಾಮ ಪಂಚಾಯತಿಗಳು ಅವರಲ್ಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಇರ್ತದೆ. ತಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಒಂದು ಕಟ್ಟಡಗಳನ್ನು ರೀಸೆಂಟ್ ಆಗಿ ರೂರಲ್ ಡೆವಲಪ್ಮೆಂಟ್ ಇಲಾಖೆ ಒಂದು ಅಮೆಂಡ್ಮೆಂಟ್ ಮಾಡಿದೆ. ತನ್ನ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ಕಟ್ಟಡಗಳಿದ್ರೆ ಅವರೇ ಅದರ ತೆರಿಗೆಯನ್ನು ಕಟ್ಕೊಂಡು ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಡದಂತಹ ಕಂದಾಯ ಗ್ರಾಮಗಳು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥವು ಇಲ್ಲ. ಗ್ರಾಮ ಪಂಚಾಯತಿ ವ್ಯಾಪ್ತಿ ಒಳಪಡದೇ ಇರತಕ್ಕಂಥ ಸರ್ವೆ ನಮ್ಮ ಉದಾಹರಣೆ ಕೃಷಿ ಯೂನಿವರ್ಸಿಟಿ ಯಾವ ಸೇರ್ಪಡೆ ಮಾಡೋದು, ಮಹಾನಗರ ಪಾಲಿಕೆಗೂ ಇಲ್ಲ, ಗ್ರಾಮ ಪಂಚಾಯತಿಗೂ ಇಲ್ಲ ಅಂತ ಒಂದಿಷ್ಟು. ಆಮೇಲೆ ಕೆಲವೊಂದು ಹಾಸ್ಪಿಟಲ್ಗಳು ಅಂತ ಒಂದಿಷ್ಟನ್ನ ಮಾತ್ರ ಇವರು ಪಾಲಿಕೆ ಜೊತೆಯಾಗಿ ಸರ್ವೆ ನಂಬರ್ಸ್ ಹತ್ತಿರ್ತಾವೆ. ನಾವು ವಾರ್ಡ್ ಡಿಲಿಮಿಟೇಷನ್ ಮಾಡೋ ಟೈಮ್ನಲ್ಲಿ ಸರ್ವೆ ನಂಬರ್ ಹಾಕಿರ್ತಾರೆ. 324 ಮಹಾಲ್ ಭಾಗ ಇತ್ತು,
ಈ ತರ ಈ ನಾಳೆ ಇಟ್ನಲ್ಲಿ ಹತ್ತಿರದಲ್ಲಿ ಕಂಡಿದ್ದಾರೆ ಇಟ್ನಲ್ಲಿ ಸರ್ವೆ ನಂಬರ್ ಇಂಥವು ಪಾಲಿಕೆ ವ್ಯಾಪ್ತಿಯಲ್ಲಿ ಬರ್ತವೆ ಟೋಟಲ್ ಎಷ್ಟು ಸರ್ ಇದ್ರ ಬಗ್ಗೆ ಇನ್ನೂ ನನಗೆ ಟೋಟಲ್ 15 ಹಳ್ಳಿಗಳದ್ದು ಇದೆ ಪಾಲಿಕೆ ಮಹಾನಗರ ಮುನ್ಸಿಪಲ್ ಆಕ್ಟ್ ಏನ್ ಹೇಳ್ತಿದ್ರಿ? ಏನ್ ಸರ್ ಮುನ್ಸಿಪಲ್ ಆಕ್ಟ್ ಏನ್ ಹೇಳ್ತಿದ್ರಿ? ಮುನ್ಸಿಪಲ್ ಆಕ್ಟ್ ನಾನು ಅವಾಗ ಹೇಳಿದ್ದೇನಪ್ಪ ಅಂದ್ರೆ ಏನು ಪಾಲಿಕೆ ವ್ಯಾಪ್ತಿ ವಿಸ್ತರಣೆ ಮಾಡೋ ಟೈಮ್ನಲ್ಲಿ ಸಂಪೂರ್ಣವಾಗಿ ನಾನು ಅದೇ ಹೇಳ್ದಂಗೆ ಅದ್ರ ಬಗ್ಗೆ ನೋಟಿಫಿಕೇಶನ್ ಆಗಿ ಪಾಲಿಕೆ ಸದಸ್ಯರಾಗಬೇಕು, ಸಾರ್ವಜನಿಕರ ಸಭೆ ಆದ್ಕೊಂಡಾಗ ಇದು ಪಾಲಿಕೆ ಏನು ಕ್ಯಾಬಿನೆಟ್ ಅಲ್ಲಿ ಏನು ಇದಾಯ್ತಲ್ಲ ಇದು ಆದ್ಮೇಲೆ ಈ ಪೋಸ್ಟಿಂಗ್ ಆದ್ಮೇಲೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಆದ್ಮೇಲೆ ಗೊತ್ತಾಗಿರೋದು. ಎಸ್ ನನಗೆ ಗೊತ್ತಿಲ್ಲ ಅದ್ರ ಹಿಂದೆ ಯಾವ ಪ್ರಕ್ರಿಯೆಗಳೇ ನಡೆದಿಲ್ವಾ? ಅದ್ರ ಹಿಂದ್ಗಡೆ ಯಾವುದು ಪ್ರಕ್ರಿಯೆಗಳೇ ನಡೆದಿಲ್ಲ ಅಂತ ನಾನು ಭಾವಿಸ್ತೇನೆ. ಈಗ ನೀವು ಹೇಳ್ದಂಗೆ ಗ್ರಾಮ ಸಭೆ ಆಗ್ಬೇಕು, ವಾರ್ಡ್ ಸಭೆ ಆಗ್ಬೇಕು, ಸಾಮಾನ್ಯ ಸಭೆ ಚರ್ಚೆ ಆಗ್ಬೇಕು, ಆನಂತರ ಟರಾವಾಗಿ ಪ್ರಪೋಸಲ್ ಹೋಗೋದು ಒಂದು ವ್ಯವಸ್ಥೆ. Yes, sir. ಇಲ್ಲಿ ಹೇಳೋ ಪ್ರಕಾರ ಯಾವ ಆಗಿಲ್ಲ, ಇವು ಯಾವ ಆಗಿಲ್ಲ. ಮತ್ತೆ ಇದರಲ್ಲಿ ಒಂದ್ ಏನಾಗಿದೆ ಅಂತಪ್ಪ ನಾನು ಹೇಳಿದ ಪ್ರಕಾರ ಈಗಾಗಲೇ ಇದೇನು ಪಾಲಿಕೆ ವ್ಯಾಪ್ತಿ ಏನು ಮೊದಲಿತ್ತಲ್ಲ, ಫಾರ್ ಎಕ್ಸಾಂಪಲ್ ಈಗ ಸಾಯಿ ಪಾರ್ಕ್ ಲಾಸ್ಟ್ ಇತ್ತು ಪಾಲಿಕೆ ವ್ಯಾಪ್ತಿ, ನಮ್ಮ ಭಾಗದಲ್ಲಿ ಬರಟಗಿ ಭಾಗವು ಲಾಸ್ಟ್ ಇತ್ತು. ಈಗ ಅದ್ರ ನೀರಿನ ಸಹಿತ BDA ಲೇಔಟ್ ಅಪ್ರೂವಲ್ ಮಾಡಿಬಿಟ್ಟಿತ್ತು ಸರ್. ಅದು ಬೇಕಾನೂನು. ಪಾಲಿಕೆ ವ್ಯಾಪ್ತಿಯಲ್ಲಿ ಲ್ಯಾಂಡ್ಸ್ಗಳು ನಿಮ್ಗೆ ಅವೈಲಬಿಲಿಟಿ ಇದ್ರೆ ನೀವು ಭೂ ಪರಿವರ್ತನೆ ಮಾಡ್ಕೋಬಹುದು ಸರ್ಕಾರ ಕಾನೂನದೊಳಗಡೆ. ಅದು ಮೀರಿದ್ದು ಸಹಿತ ಮಾಡಿಬಿಟ್ಟಾರ. ಆ ಒಂದು ಬಡಾವಣೆಗಳನ್ನು ಈ ಪಾಲಿಕೆ ವ್ಯಾಪ್ತಿ ಒಳಗೆ ಹಾಕಿದ್ರೆ ಅವು ಲೀಗಲ್ ಅದಂಗೆ ಆಕ್ಚುಲಿ. ಮತ್ತು ಪಾಲಿಕೆಯಿಂದ ಅಲ್ಲಿ ದುಡ್ಡು ಖರ್ಚು ಮಾಡಕ್ಕೆ ಒಂದು ಕಾನೂನಾತ್ಮಕ ಒಂದು ಅವಕಾಶಗಳು ಸಿಗ್ತಾವ. ಅಲ್ಲ ಅದಕ್ಕಾಗಿ ಮಾಡಿರ್ಬೇಕು, ಅದಕ್ಕೆ ಮಾಡಿರ್ಬೋದು ನಾನು ಹೇಳ್ತಾ ಇರ್ತೇನೆ. ಮತ್ತು ಈಗ ಅದಕ್ಕೊಂದು ಅಧಿಕೃತ ಮುದ್ರೆ ಒತ್ತದಂಗೆ ಆಗ್ತದೆ. ಅಲ್ಲಿ ಲ್ಯಾಂಡ್ ಕಾಸ್ಟ್ ಹೆಚ್ಚಾಗ್ಬಿಡ್ತಾವ, ಅಲ್ಲಿ ಸೈಟ್ ವ್ಯಾಲ್ಯೂ ಹೆಚ್ಚಾಗ್ಬಿಡ್ತದ. ಅಲ್ಲ ಈಗ ಅದು ಯಾವ್ಯಾವ ಆಗ್ಯಾವ ಸರ್ ಆಮೇಲೆ ಇನ್ನೊಂದು ರಿಂಗ್ ರೋಡ್ ಆಗಿದೆ ಅಂತ ಇದು ಇದೆ ಅಲ್ಲ, ರಿಂಗ್ ರೋಡ್ ಇದೆ ಏನ್ ಸರ್, ರಿಂಗ್ ರೋಡ್ ಇದೆ. ಯಾವ ಆಗಿದಾವ ಈಗ ಆಗಿರೋದ್ರೆ ಯಾವ ಈಗ ಆಗಿದ್ದು ಹೇಳ್ತೀನಿ ನೋಡಿ ಸರ್. ನಿಮ್ಗೆ ಯಾರು ಪ್ರಾಪರ್ಟಿ ಬಗ್ಗೆ ನಾವು ಹೆಂಗ್ ಹೇಳಕ್ಕಾಗ್ತದೆ ಸರ್? ಅಲ್ಲ ಸರ್ವೆ ನಂಬರ್ ಯಾರು ನೋಡ್ರಿ, ಸರ್ವೆ ನಂಬರ್ ಕೊಡಲ್ಲ, ಅಫಿಷಿಯಲ್ ಆಗಿದ್ದಾವ. ಅದನ್ನೇ ಈಗ ನಾನು ಈ ಕಾಪಿ ತಂದಿದ್ದೀನಿ ಸರ್, ತಗೊಳ್ಳಿ. ನಾನು ನಿಮ್ಗೆ ಓದಿ ಹೇಳ್ತೀನಿ ಸರ್. ಈಗ ಸರ್ ಒಂದೇದು ಅರಕೇರಿ ಗ್ರಾಮದಲ್ಲಿ ಅರಕೇರಿ, ಜಾಲಗೇರಿ, ಇಟಂಗಿಹಾಳು, ಲೋಗಾವು, ಚಂದ್ರಗಿ, ರತ್ನಾಪುರ, ತೊರವಿ, ವಿಜಯಪುರ ರೂರಲ್ಲು, ಹಿಟ್ಟಿನಹಳ್ಳಿ, ಕಟ್ನಳ್ಳಿ, ಹುಕುಂನಾಳು, ಮಧುಮಾವಿ, ಐನಾಪುರು, ಅಲಿಯಾಬಾದು, ಶಿವಗಿರಿ, ಈ ಒಂದು ಹಳ್ಳಿಗಳ ಸರ್ವೆ ನಂಬರ್ ಬರ್ತಕ್ಕಂಥ ಭೂಮಿಗಳು. ಹಳ್ಳಿಗಳಲ್ಲ, ನಾನು ಸ್ಪಷ್ಟಪಡಿಸಿದೆ. ಈ ಹಳ್ಳಿಗಳು ಈಗಾಗಲೇ ಪಂಚಾಯತ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಹಳ್ಳಿ. ಆ ಹಳ್ಳಿ ಒಂದು ವ್ಯಾಪ್ತಿ ಪಂಚಾಯತಿಯಲ್ಲಿ ಇರ್ತದೆ. ಆ ಹಳ್ಳಿಗೆ ಸಂಬಂಧಪಟ್ಟಿದ್ದ ಆ ಗ್ರಾಮ ಸರ್ವೆ ಕಂದಾಯ ಭೂಮಿಗಳು. ಆ ಕಂದಾಯ ಭೂಮಿಗಳನ್ನು ಇವರು ವಶಪಡಿಸ್ಕೊಳ್ತಾರೋ ಅಥವಾ ಹಳ್ಳಿ ಆ ಗ್ರಾಮನೇ ವಶಪಡಿಸ್ಕೊಳ್ತಾರೋ. ನೀವು ಇದನ್ನೆಲ್ಲ ಕರಿಬೇಕಾಗಿತ್ತಲ್ಲ. ನಾನೇ ಒಂದು ಟೈಮ್ನಲ್ಲಿ ಸರ್ ನನ್ನ ಡಿಲಿಮಿಟೇಷನ್ ಟೈಮ್ನಲ್ಲಿ ನನಗೊಂದು ನೋಟಿಸ್ ಕೊಟ್ಟಿದ್ರು. ಅವಾಗ ಪಾಲಿಕೆ ಆಯುಕ್ತರು ಡಿಲಿಮಿಟೇಷನ್ ಮಾಡೋ ಟೈಮ್ನಲ್ಲಿ ನಮಗೆ ನೋಟಿಸ್ ಬಂದಿತ್ತು. ಪ್ರತಿ ವಾರ್ಡ್ ಮೆಂಬರ್ಗೆ ಒಂದೊಂದು ನೋಟಿಸ್. ನಿಮ್ಮ ವಾರ್ಡನ್ನು ನಾವು ಪುನರ್ ವಿಂಗಡಣೆ ಮಾಡಲು ಬಯಸಿದ್ದೇವೆ. ಹೀಗಾಗಿ ಇಂತಿಂಥ ಸರ್ವೆ ನಂಬರ್ಗಳನ್ನು ಹೆಚ್ಚಿಗೆ ನಿಮ್ಮ ವಿಸ್ತರಿಸಲಿಕ್ಕೆ ಒಂದು ನಾವು ಪಾಲಿಕೆದವರು ಒಂದು ಇದು ಮಾಡಿದೆವು. ಸೊ ಇದರ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ನನಗಂದಿತ್ತು. ನನಗೆ ಅವಾಗ ಆ ಬರಟಿಗೆ ತಾಂಡಾನು ಇನ್ಕ್ಲೂಡ್ ಇತ್ತು. ನಾನು ಆ ಟೈಮ್ದಲ್ಲಿ ತಾಂಡಕ್ಕೆ ಹೋದೆ. ತಾಂಡಕ್ಕೆ ಹೋಗಿ ಬರಟಿಗೆಲ್ಲಿ ಕೇಳಿದೆ, ನೀವು ಪಾಲಿಕೆ ವ್ಯಾಪ್ತಿಗಳಿಗೆ ಬರೋಕೆ ನಿಮ್ಗೆ ಇಷ್ಟ ಇಲ್ಲ ಅಥವಾ ನೀವು ಇಲ್ಲೇ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ಅಥವಾ ನೀವು ತಾಂಡ ವ್ಯಾಪ್ತಿ. ಸರ್ ನಮ್ಗೆ ಈಗ ನಾವು ಪಾಲಿಕೆ ವ್ಯಾಪ್ತಿಯಲ್ಲಿ ಬೇಡ, ಈಗ ನಾವು ನೋಡ್ತಾ ಇದ್ದೇವೆ ಪಾಲಿಕೆದಲ್ಲಿ ಅದ್ರ ಸಹಿತ ಬಿಜಾಪುರಲ್ಲಿ ಬಂದು ನೋಡ್ತಾ ಇದ್ದೇವೆ, ಅಭಿವೃದ್ಧಿನೇ ಇಲ್ಲ. ನಮ್ಗೆ ಒಳ್ಳೆ ಈಗ CC ರಸ್ತೆಗಳಾಗ್ತಾರವ. ಮತ್ತು ಗ್ರಾಮೀಣ ಭಾಗದ ಮಂದಿಗೆ ಏನಿರ್ತದೆ, ಸಿಟಿ ವ್ಯಾಪ್ತಿಯಲ್ಲಿ ಹೋದವ್ರು ನಮ್ಗೆ ಟ್ಯಾಕ್ಸ್ ಹೆಚ್ಚಿಗೆ ಕಟ್ಟಬೇಕಾಗ್ತದೆ, ಭಾವನೆಗಳು ಹೆಚ್ಚಿರ್ತಾವೆ. ನಾವು ಟ್ಯಾಕ್ಸ್ ಕಟ್ಟೋದಾಗ್ತದೆ ಸರ್, ನಮ್ಗೆ ಬೇಡ ಸರ್. ಟ್ಯಾಕ್ಸ್ ಅಷ್ಟೇ ಆಗುದಿಲ್ಲ. ನೀವು ಒಂದು ಪಾಯಿಂಟ್ ಹೇಳಿದ್ರೆ 2 ಪಾಯಿಂಟ್ ಹೇಳಬೇಕಲ್ಲ. ಟ್ಯಾಕ್ಸ್ ಅಷ್ಟೇ ಆಗುದಿಲ್ಲ, ಜಮೀನ್ ಬೆಲೆನೂ ಹೆಚ್ಚಾಗ್ತೈತೆ ಅಲ್ಲಿ, ಅಂಗಡಿ ಕಮರ್ಷಿಯಲ್ ರೇಟು ಹೆಚ್ಚಾಗ್ತೈತೆ ಅಲ್ಲಿ. ಸರ್ ಅವ್ರು 10 ರೂಪಾಯಿ ಕಟ್ಟಿದ್ರೆ ಅದಕ್ಕೆ ವ್ಯಾಲ್ಯೂನು ಬರ್ತೈತಲ್ಲ. ಈಗ ನಂದೇ ಜಮೀನು ಸರ್ ನಿಮ್ಗೆ ಬಂದು ಹೇಳ್ತೀನಿ ಈ ಸ್ವಂತ ಅಮೌಂಟ್ ಎಷ್ಟು ಸರ್, ವ್ಯಾಲ್ಯೂ ನಂದೇ ಜಮೀನಲ್ಲಿ ಹೋಯ್ತಂದ್ರೆ ನಿಮ್ಗೆ ಬಂದು ಹೇಳ್ತಾ ಇದ್ದೀನಿ. ಬೇಡ ಅಂತೀರ. ನಿಮ್ಗೆ ಬಂದು ಹೇಳ್ತೀನಿ ಸರ್, ನೀವು ನಂದು ಹೇಳ್ತೀನಿ. ನನ್ನ ಲ್ಯಾಂಡ್ ನಂದು ವ್ಯಾಲ್ಯೂ ಇದೆ. ನಾನು
ಸರ್ ಯಾವುದೇ ಒಂದು ವಸ್ತು ಅದು ಬರೀ ವ್ಯಾಲ್ಯೂ ಹೆಚ್ಚಾಯ್ತು ವ್ಯಾಲ್ಯೂ ಹೆಚ್ಚು ಏನು ಸಾಲ ಮಾಡಲಿಕ್ಕೆ ವ್ಯಾಲ್ಯೂ ಲ್ಯಾಂಡ್ ವ್ಯಾಲ್ಯೂ ಹಂಗಂದ್ರೆ ನಗರಗಳ ಅನಿವಾರ್ಯ ಸರ್, ಅನಿವಾರ್ಯ ಅದು ನಗರಗಳು ಆಗುದು ಅನಿವಾರ್ಯ. ಅದು ನೀವು ಯಾರು ಹೇಳಿದ್ರೆ ಬೇಡ ಅನ್ನೋಕ್ಕಾಗುತ್ತೆ. ಸರ್ ಈಗ ಗ್ರೇಟರ್ ಬೆಂಗಳೂರು ಶುರು ಆಯ್ತು, ರಾಮನಗರ ಜಿಲ್ಲೆ ತಂದು ಬೆಂಗಳೂರಿನಲ್ಲಿ ಸೇರ್ಕೊಂಡಿದ್ದಾರೆ. ಉದ್ದೇಶ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈಗ ಇದು ಆಗ್ತಾ ಇರೋದೇ ಅದೇ. ಹಂಗೆ ಆಗಿದೆ ಇದು ನೀವ್ ಹೇಳ್ತೀರಿ ಈಗ ನಂದೊಂದು 4 ಎಕರೆ ಇಲ್ಲ, ನಾನು ಪ್ರೊಡ್ಯೂಸ್ ಮಾಡ್ತೀನಿ, ಒಕ್ಕಲತನ ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ, ನಾನು ಎಲ್ಲ 10 ಕೋಟಿ ವ್ಯಾಲ್ಯೂ ಅದು ನನಗೆ ಮುಟ್ಟಾಗ ಮುಗಿತಾರ. ಎಷ್ಟೋ ವರ್ಷ ನಂತರ ಅವ್ನು ಕೊಟ್ಟಿದ್ದ ದುಡ್ಡೇನು ಉಳಿಯಲ್ಲ, ಮಾಯ ಖರ್ಚಾಗಿ ಹೋಗ್ಬಿಡ್ತಾರೆ. ಡೆವಲಪ್ಮೆಂಟ್ ಪಾಯಿಂಟ್ ಆಫ್ ವ್ಯೂದಿಂದ ವೆಲ್ಕಮ್ ಮಾಡೋದು ಬಿಟ್ಟು ಇದು ಯಾಕೆ ಮಾಡಿ ಇದು ಯಾಕೆ ಹೇಳಾಗ್ತೀವಿ ಸರ್? ನಾನು ಡೆವಲಪ್ಮೆಂಟ್ ಆಲ್ವೇಸ್ ಡೆವಲಪ್ಮೆಂಟ್ ಓರಿಯೆಂಟೆಡ್. ಇವತ್ತಿನ ಸ್ಥಿತಿಗತಿಗಳನ್ನು ನೋಡ್ಕೊಂಡು ನೀವು ಅಲ್ಲಿಂದು ನೀವು ಒಳಗಡೆ ತೋಡ್ರಲ್ಲ. ನಮ್ಮ ಮನೆಯಲ್ಲೇ ಇಬ್ಬರಿಗೆ ಈಗ 4 ಜನ ಊಟ ಮಾಡಕ್ ದುಡ್ಡಿಲ್ಲ ನಮ್ಮ ಹತ್ರ. ಇನ್ನ 10 ಮಂದಿ ನಮ್ಮ ಮನೇಲಿ ಕರ್ಕೊಂಡು ಅವ್ರಿಗೆ ಇಲ್ಲಿ ತಂದು ಹಾಕೊಂಡು ಸರ್ ನಾವು ಇಲ್ಲ ನಾನು ಇನ್ನೂ ಇದ್ರ ಬಗ್ಗೆ ಮಾಹಿತಿ ತಗೊಳ್ತೀನಿ. ನಾನು ಇವತ್ತಿನ ಸ್ಥಿತಿಗೆ ನಾನು ಅಭಿವೃದ್ಧಿ ಮಾಡಲಿ, ನಮ್ಮ ನಗರ ಮೈಸೂರು, ಬೆಳಗಾವಿ ದೊಡ್ಡ ನಗರವಾಗಿ ದೊಡ್ಡದಾಗಲಿ ಅಂತೇಳಿ ನಾನು ಬಯಸ್ತೀನಿ. ಆದ್ರೆ ಇದ್ದ ನಗರವನ್ನೇ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಿ. ಇದ್ದ ನಗರದಲ್ಲೇ ಸಾಕಷ್ಟು ಎವ್ರಿ ಡೇ ವಿಮಾನ ನಿಲ್ದಾಣವನ್ನು ಮಾಡಬೇಕು. ಇದು ಬಹಳ ವಿಮಾನ ನಿಲ್ದಾಣ ಮಾಡುವಂಥ ಪಾಲಿಕೆ ಆಗಬೇಕಾದ ಸೊ ಹಾಗಾಗಿ ಇದು ಮಾಡಿದಾರ ಅಲ್ಲಲ್ಲ ನೋಡ್ರಿ, ಅವ್ರು ಅದೇ ರೀ ಸರ್. ನಾವು ಈ ದೃಷ್ಟಿಯಿಂದ ಮಾಡಿದೆವು, ಇದು ನಾವು ಒಳ್ಳೆಯ ದೃಷ್ಟಿಯಿಂದ ಮಾಡಿದೆವು. ನಾವು ಅಭಿವೃದ್ಧಿಗೋಸ್ಕರವಾಗಿ ಒಂದು 500 ಕೋಟಿ 1000 ಕೋಟಿ ಫಂಡ್ ತರ್ತೇವು, ವಿಸ್ತರಣೆ ಮಾಡ್ಕೊಂಡು ನಾನು ಸ್ವಾಗತ ಕೊಡ್ತೀನಿ ಸರ್. ಬಟ್ ಇದ್ದಿದ್ದ ಪರಿಸ್ಥಿತಿನೇ ಕೆಟ್ಟಿದೆ. ಇಲ್ಲಿ 90,000 ಪ್ರಾಪರ್ಟಿ ಅದಾವ, ಅದು ನಮ್ಮ ಪಾಲಿಕೆ ವ್ಯಾಪ್ತಿ ಟ್ಯಾಕ್ಸ್ನಾಗ ಬರೀ 50,000 ಪ್ರಾಪರ್ಟಿ ಅದಾವ. ಇನ್ನೂ 40,000 ಪ್ರಾಪರ್ಟಿ ಟ್ಯಾಕ್ಸೇ ಕಟ್ತಾ ಇಲ್ಲ. ಅದು ಎ ಖಾತಾನೂ ಇಲ್ಲ, ಬಿ ಖಾತಾನೂ ಇಲ್ಲ, ಗುಂಟಾ ಪ್ಲಾಟ್ಗಳು ಅದಾವ. ಅವ್ರು ಇವತ್ತು ಅಲ್ಲಿ ಒಂದು ಅವರೆಲ್ಲ ಈ ಸದ್ದ ಅತಂತ್ರ ಸ್ಥಿತಿಯಲ್ಲಿ ಅದಾರ. ಏನೋ ಒಂದು ಬಾಂಡ್ಗಳ ಮೇಲೆ ಏನೇನೋ ಮೇಲೆ ಅವ್ರು ಮನೆ ಕಟ್ಟಿದ್ದಾರೆ. 2014 ಗೋಲ್ಡನ್ ಇರಾ ಅಂತ ಹೇಳಿದ್ರೆ ಕೇಂದ್ರದಿಂದ ಎಷ್ಟು ಬಂತು ಅವಾಗ ತಾವೇ ಹೇಳಿದ್ರಲ್ಲ 260 ಕೋಟಿ 260 ಕೋಟಿ ರೂಪಾಯಿ ನಗರೋತ್ಥಾನದಲ್ಲಿ ಕೇಂದ್ರದಿಂದ ತಗೊಂಡಿದ್ದಾರೆ. ಆಮೇಲೆ ಎಷ್ಟು ಬಂತು ಏನ್ ಸರ್? ಆಮೇಲೆ ಕೇಂದ್ರದಿಂದ ಎಷ್ಟು ಬಂತು? ಇವತ್ತಿನ ತನಕ ಎಷ್ಟು ಬಂತು? ಇವತ್ತಿನ ತನಕ ನಗರೋತ್ಥಾನ ಕಡಿಮೆ ಏನ್ ಬಂದಿದೆ. ಕೇಂದ್ರ 24/7ದಾಗ ಕೇಂದ್ರದಿಂದ ಮೇಜರ್ ಇದೆ ಡ್ರಿಂಕಿಂಗ್ ವಾಟರ್ದಲ್ಲಿ. ನನ್ನ ಅಂದಾಜ ನಗರೋತ್ಥಾನ ಬರೀ ನಗರಗಳಿಗೆ ಅಭಿವೃದ್ಧಿ ಮಾಡಕ್ಕೆ ಕೇಂದ್ರದ ಸಹಕಾರ ರಾಜ್ಯಕ್ಕೆ ಎಷ್ಟೈತಿ? ನಮ್ಮ ನಗರ ಪಾಲಿಕೆ ನಮ್ಮ ನಗರಕ್ಕೆ ನಗರೋತ್ಥಾನದಲ್ಲಿ ಡ್ರಿಂಕಿಂಗ್ ವಾಟರ್ನು ಬಂತು, ರೋಡ್ಸು ಬಂತು, ಪಾರ್ಕು ಬಂತು, ಯೂಸುಲಿನಿ ಬಂತು. ಸುಮಾರು 450 ಕೋಟಿ ರೂಪಾಯಿ ಬರುತ್ತೆ 2019ರಿಂದ 2014 2014ರಿಂದ 2019 ವಿವಿಧ ಯೋಜನೆಗಳಲ್ಲಿ ಕೇಂದ್ರ ಸರ್ಕಾರ ನಗರೋತ್ಥಾನ ಇರ್ಬೋದು. ಆದರೂ ಅಮೃತ ಯೋಜನೆ ಸಕ್ಸಸ್ ಆಗಿಲ್ಲ, ಇನ್ನೂವರೆಗೆ ಕೆಲಸ ನಡೀತಾನೆ ಇದೆ. 15 ಸರ್ ಅಮೃತ್ 1 ಅಮೃತ್ 2 ಅಮೃತ್ 3 ಈಗ ನಗರ ಶಾಸಕರು 2021 ಮುಗಿಸ್ತೀನಿ ಅಮೃತ ಯೋಜನೆ 21 ಎಂಡ್ ಆಗಬೇಕಾಗಿತ್ತು, ಅಲ್ಲಿ 16 ಎಂಡ್ ಆಗ್ಬೇಕು ನೋಡಿದ್ರೆ. ಬಟ್ ಇನ್ನೂವರೆಗೆ ಕೂಡ ಅಮೃತ ಯೋಜನೆ ಹೋಗಿ ನೀವು ಒಳ್ಳೆ ಕ್ವಶನ್ ಕೇಳಿರ್ತಾರೆ. ನಾನು ಏನ್ ಹೇಳ್ತೀನಿ, ಇದಕ್ಕೆಲ್ಲದಕ್ಕೂ ಕೊರತೆ ಪಾಲಿಕೆಯಲ್ಲಿ ಅಧಿಕಾರಿಗಳೇನಿಲ್ಲ, ಫಂಡ್ ಇಲ್ಲ, ಅಧಿಕಾರಿಗಳೇನಿಲ್ಲ. ಇಂತಹ ಸಂದರ್ಭದಲ್ಲಿ ಪಾಲಿಕೆ ವ್ಯಾಪ್ತಿ ವಿಸ್ತರಿಸುವುದು ಅವಶ್ಯಕತೆ ಇತ್ತ, ವಿಸ್ತರಿಸಿರಿ, ಇಟ್ ಇಸ್ ವೆಲ್, ನಾನು ವೆಲ್ಕಮ್ ಮಾಡ್ಕೊಳ್ತೀನಿ. ಬಟ್ ಫಂಡ್ ತಗೋಬರಲ್ಲ, ಫಂಡ್ ಕಾರ್ಪೊರೇಷನ್ ಆಲ್ರೆಡಿ ಐತಿ, ಆಲ್ರೆಡಿ ಅಲ್ಲಿ ಕಾರ್ಪೊರೇಟರ್ಗಳಾದಾರ, ಬಿಜೆಪಿ ಅದಾರ, ಜೆಡಿಎಸ್ ಅದಾರ, ಕಾಂಗ್ರೆಸ್ನವ್ರು ಅದಾರ. ಯಾರು ಅದ್ರ ಬಗ್ಗೆ ಒಂದು ಹೇಳಾಗ್ತಿಲ್ಲ. ಯಾಕೆ ಅವ್ರಿಗೆ ಬೇಕಾಗಿಲ್ಲ? ನಾನು ನೋಡಿದ ಕೂಡಲೇ ಅದ್ರ ಬಗ್ಗೆ ನಮ್ಮ ಜೊತೆ ಅನ್ಕೋಬೇಕಂತ ನಾನು ಅಟ್ಲೀಸ್ಟ್ ಅದಕ್ಕೊಂದು ಚಾಲನೆ ಕೊಡ್ತಿಲ್ಲ. ಆಗ್ಲಿ ಡಿಬೇಟ್ಸ್ಗಳು ಕಂಟಿನ್ಯೂ ಆಗ್ಲಿ ಅದ್ರ ಬಗ್ಗೆ. ಸರಿ, ನಾ ಈಗ ಸರಿ ತಪ್ಪು ಲೋಣಿಯವ್ರು ಹೇಳಿದ್ದು ಅದ್ರ ಬಗ್ಗೆ ನಾನು ಸಚಿವರಿಗೆ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ನಾನು ಇದನ್ನು ಇವತ್ತಿನ ಖಂಡಿಸ್ತೀನಿ. ನೀವು ಫಂಡ್ ತಂದು ಲೋಣಿಯವ್ರು ಅಭಿವೃದ್ಧಿ ಮಾಡ್ತೀನಿ ಅಂದ್ರೆ ನಿಮ್ಗೆ ಧನ್ಯವಾದಗಳು ಹೇಳ್ತೀನಿ. ಬಟ್ ಅದ್ರ ಬಗ್ಗೆ ಕ್ಲಾರಿಫೈ ಬೇಕಲ್ಲ, ಫಸ್ಟಿಗೆ ಬೇಕಲ್ಲ. ನೋಟಿಫಿಕೇಶನ್ ಮಾಡಿದ್ರೆ ನೀವೇ ಪೂರ್ಣ ಮಾಹಿತಿ ತಗೊಂಡಿಲ್ಲ ಅಂತ ಹೇಳಿದ್ಮೇಲೆ ನೀವು ಸ್ಥಿತಿಗತಿ ಪೂರ್ಣ ಮಾಹಿತಿ ತಗೊಂಡು ಈಗ ಇದು ಆಲ್ರೆಡಿ ಕ್ಯಾಬಿನೆಟ್ ಅಪ್ರೂವಲ್ ಆದ್ರೆ ಮಾಹಿತಿ ಬಂದಾಗ ಸ್ಟಾರ್ಟ್ ಮಾಡಿ ನೀವು ಹೇಳಿದ್ರಿ ನೀನು ಹೆಚ್ಚಿನ ಮಾಹಿತಿ ಇಲ್ಲ, ಬರುವ ದಿನದಲ್ಲಿ ಹೆಚ್ಚಿನ ಮಾಹಿತಿ ತಗೊಂಡು ನಿಮ್ ಕಡೆ ಹೇಳಿದ್ರಿ. ಅದು ಮಾಹಿತಿನೇ ನೀವೇ ಅಲ್ಲ, ಅರ್ಧಂಬರ್ಧ ನೀವು ತಗೊಂಡಿದ್ದು ಆಗಿದೆ, ಕ್ಯಾಬಿನೆಟ್ ಅಪ್ರೂವಲ್ ಆಗಿದೆ. ಕ್ಯಾಬಿನೆಟ್ ಯಾವ ರೀತಿ ಅಪ್ರೂವಲ್ ಆಯ್ತು? ಲೀಗಲ್ ನಾನು ಅದೇ ನನಗೆ ಕೇಳ್ತಾ ಇದ್ದೀನಿ. ಈಗ ಪಾಲಿಕೆ ನಂದೇನು ಗೊತ್ತಾ, ಇದ್ದು ಪಾಲಿಕೆ ವ್ಯಾಪ್ತಿಯಲ್ಲೇ ಹಣಕಾಸಿನ ತೊಂದರೆ, ಸ್ಟಾಫ್ ತೊಂದರೆ,
ನೀವು ವ್ಯಾಪ್ತಿ ವಿಸ್ತರಿಸಿದ್ರೆ ಹೆಂಗಂತ ವೆರಿ ಸಿಂಪಲ್ ಒನ್ ಲೈನ್ ಭಾಷೆ ಕೇಳ್ತೇವೆ, ಒಂದೇ ಲೈನ್ ಕೇಳ್ಬೇಕಂದ್ರೆ ಒಂದೇ ಲೈನ್ ಅಂತ. ಈಗಾಗಲೇ ಅಭಿವೃದ್ಧಿಗೆ ದುಡ್ಡು ಇಲ್ಲ, ಸ್ಟಾಫ್ ಇಲ್ಲ, ನೀವು ವಿಸ್ತರಿಸಿದ್ರೆ ಹೊರಗಿಂದ ಹೆಚ್ಚಿದ್ದು ಹೆಂಗೆ ಯೋಚನೆ ಮಾಡ್ತೀರಿ ಅನ್ನೋದು ಅದೇ ನಮ್ಮ ಪ್ರಶ್ನೆ.